ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಲೆಟ್ ಲಡ್ಡು ಮಿಶ್ರಣದಿಂದ ಇನ್ನು 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಕೊಡ್ತಾರೆ ಅಲ್ವಾ. ಈ ಪೌಡರ್ ಸಿಹಿಯಾಗಿರುತ್ತೆ. ಬನ್ನಿ ಇದರಿಂದ ಯಾವ ರೀತಿ ನಾವು ಗಾರ್ಗಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಅದಕ್ಕೆ ಏನೇನು ಮಿಕ್ಸ್ ಮಾಡಿದರೆ ಗಾರ್ಗಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ಫುಲ್ಲಾಗಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ತಿದ್ದೆ ಪೂರ್ತಿಯಾಗಿ ನೋಡಿ. ಯಾವ ರೀತಿ ಹೇಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಯಾವುದೇ ಕೂಡ ಡೌಟ್ಸ್ ಕೂಡ ಇರೋದಿಲ್ಲ ನಿಮಗೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದಕ್ಕೆ ಹಾಗೆ ಈ ಪೌಡರ್ಗೆ ಏನೇನು ಮಿಕ್ಸ್ ಮಾಡಿದರೆ ನಮಗೆ ಗಾರ್ಗಿ ಪರ್ಫೆಕ್ಟಾಗಿ ಮನೆಯಲ್ಲಿ ಯಾವ ರೀತಿ ರುಚಿಯಾಗಿ ಬರುತ್ತೆ ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ನಾನು ಫಸ್ಟ್ ಇಲ್ಲಿ ಒಂದು ಕಡಾಯಿನ ತೊಗೊತಾ ಇದ್ದೀನಿ. ಹಾಗೆ ನಾನು ಕರೆಕ್ಟಾಗಿ ಎಳತಿಯಿಂದ ನಾನು 1 ಕಪ್ ಆಗುವಷ್ಟು ಈ ಬೆಲ್ಲನ ಪುಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕಲಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಯಾವ ಕಪ್ಪಿಂದ ಯೂಸ್ ಮಾಡ್ತೀವೋ ನಾವು ಅದೇ ಕಪ್ಪಿಂದ 2 ಬಟ್ಲಾಗುವಷ್ಟು ನಾನು ನೀರನ್ನು ಹಾಕೊತಾ ಇದ್ದೀನಿ. ಹಾಗೆ 1 ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ. 1 ಕಪ್ ಬೆಲ್ಲಗೆ ನಾನು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಯಾವ ರೀತಿ ಅಳತೆಯಿಂದ ನಾವು ಮಾಡ್ಬೋದು ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ನಾನು 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಆದಷ್ಟು ನಾವು ಈ ನೀರಲ್ಲಿ ನಾವು ಈ ಬೆಲ್ಲನ ಚೆನ್ನಾಗಿ ಕೈಯಿಂದ ಅಥವಾ ಒಂದು ಸ್ಪೂನಿಂದ ಕೂಡ ಚೆನ್ನಾಗಿ ಕರಗಿಸ್ಕೋಬೇಕು. ಬೆಲ್ಲನ ತುಂಬಾ ಬೇಗನೆ ಕರಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಬೇಗನೆ ಕರಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಪೂರ್ತಿಯಾಗಿ ಕರಗಬೇಕು. ಇದು ನೋಡಿ ಈ ರೀತಿ ಚೆನ್ನಾಗಿ ಇವಾಗ ಬೆಲ್ಲ ಕರಗಿದೆ. ಇದನ್ನು ನಾವು ಇವಾಗ ಒಂದು ಚಹಾ ಸೋಸೋ ಇದರಿಂದ ನಾನು ಇದನ್ನು ಸೋಯಿಸ್ಕೊತಾ ಇದ್ದೀನಿ. ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಬರುತ್ತೆ ಅಂತ. ಈ ರೀತಿ ಒಂದು ಪಾತ್ರೆ ಅಥವಾ ಈ ರೀತಿ ಬಟ್ಲು ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಸೋಯಿಸ್ಕೊಳ್ಳಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಹಾಗೆ ನಾನು ಈ ಬೆಲ್ಲದ ನೀರಿಗೆ ನಾನು ಈ ಮಿಲ್ಲೆಟ್ ಲಡ್ಡು ಮಿಶ್ರಣ ಹಾಕ್ಕೊತಾ ಇದ್ದೀನಿ. ಈ ಮಿಲ್ಲೆಟ್ ಲಡ್ಡು ಮಿಶ್ರಣ ಸಿಹಿ ಆಗಿರುತ್ತೆ ಅಲ್ವಾ, ಅದಕ್ಕೆ ನಾನು ಬೆಲ್ಲಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೆ. ಈ ಮಿಲ್ಲೆಟ್ ಲಡ್ಡು ಮಿಶ್ರಣ ಈ ರೀತಿ ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಎಲ್ಲೂ ಕೂಡ ಗಂಟುಗಳು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳಿ. ಆದಷ್ಟು ಏನು ಗಂಟುಗಳು ಕೂಡ ಆಗೋದಿಲ್ಲ. ಬೇಗನೆ ಹಿಟ್ಟು ಕರಗೋಗ್ಬಿಡುತ್ತೆ ಬೆಲ್ಲದ ಪಾಕದಲ್ಲಿ. ಈ ರೀತಿ ಸ್ವಲ್ಪನೇ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಮಿಲ್ಲೆಟ್ ಲಡ್ಡು ಮಿಶ್ರಣದಿಂದ ನಾವು ಡೈರೆಕ್ಟಾಗಿ ಗಾರ್ಗಿ ಮಾಡೋಕ್ಕೂ ಬರೋದಿಲ್ಲ. ನಾನು ನೆಕ್ಸ್ಟ್ ಇದಕ್ಕೆ ಏನನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ರೀತಿ ಮಿಲ್ಲೆಟ್ ಲಡ್ಡು ಮಿಶ್ರಣನ ನಾವು ಸರಿಯಾಗಿ ಈ ಗಾರ್ಗಿ ಹದಕ್ಕೆ ನಾನು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಈ ರೀತಿ ಜಾಸ್ತಿ ಗಟ್ಟಿ ಬೇಡ. ನೋಡಿ ಈ ರೀತಿ ಕರೆಕ್ಟಾಗಿ ಆಗಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು. ನೀವು ಬೇಕಾದರೆ ಸೋಂಪು ಕೂಡ ಹಾಕ್ಕೋಬೋದು. ನಮಗೆ ಸೋಂಪು ಜಾಸ್ತಿ ಇಷ್ಟಪಡೋದಿಲ್ಲ ಅಂತ ನಾನು ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ತೆಳುವಾಗಿರಲಿ ಈ ಮಿಲ್ಲೆಟ್ ಲಡ್ಡು ಮಿಶ್ರಣನ. ಈ ರೀತಿ ತೆಳುವಾಗಿ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸಿಹಿ ಮಾಡೋದ್ರಿಂದ ಮಿಲ್ಲೆಟ್ ಲಡ್ಡು ಮಿಶ್ರಣ ಕೂಡ ಖಾಲಿ ಆಗುತ್ತೆ. ಮಕ್ಕಳು ಕೂಡ ಆರಾಮಾಗಿ ಒಂದು 2-3 ದಿನ ನೀವು ಇಟ್ಕೊಂಡು ಕೂಡ ಇದನ್ನು ತಿನ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಕಳು ಆಟ ಆಡ್ಕೊಂತ ಮನೆಯಲ್ಲಿ ತಿಂತಾ ಇರ್ತಾರೆ ಈ ರೀತಿ ಮಾಡಿಟ್ರೆ. ಈ ರೀತಿ ನಾನು ಚೆನ್ನಾಗಿ ಅದು ಕೂಡ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು 2-3 ತಾಸು ಕೂಡ ನೀವು ಇಡ್ಬೋದು ಈ ಹಿಟ್ಟನ್ನು. ನಾನು ಇದನ್ನು ಬೆಳಗ್ಗೆ ಕಲಸಿಟ್ಟು ನಾನು ಸಂಜೆ ಹೊತ್ತಿಗೆ ಮಾಡಿದ್ರಾಯಿತು ಅಂತ ನಾನು ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು ಹಿಂದೆನೇ ಕೂಡ ಇದನ್ನು ರೆಡಿ ಮಾಡ್ಕೋಬೋದು, ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ. ನೋಡಿ ಇಷ್ಟು ಮಿಲ್ಲೆಟ್ ಲಡ್ಡು ಮಿಶ್ರಣ ಖಾಲಿ ಆಗಿದೆ. ಇದನ್ನು ನಾವು ಸರಿಯಾಗಿ ಗಾಡಿ ಆಡದೇ ಇರೋ ಆ ಥರ ಇದನ್ನು ಮುಚ್ಚಿ ಒಂದು ಟೈಟ್ ಡಬ್ಬಿ ಏನಾದಿದ್ದರೆ ಇದನ್ನು ಸ್ಟೋರ್ ಮಾಡಿ ಇಡಿ. ನೋಡಿ ಇವಾಗ ನಾನು ಸಂಜೆ ಹೊತ್ತಷ್ಟರಲ್ಲಿ ಈ ರೀತಿ ಆಗಿದೆ ಹಿಟ್ಟು. ನಾನು ಇದಕ್ಕೆ 1 ಕಪ್ ಆಗುವಷ್ಟು ಅಥವಾ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಡುಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಕಪ್ಪು ನಾನು 1/4 ಕಪ್ ಆಗುವಷ್ಟು ಆದರೂ ನಾವು ಇಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ.
ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ಅಂತ ಹೇಳಿದ್ದು. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬಂದಿದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳು ಅನಿಸಿದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೋಬೋದು. ಈ ಮಿಲ್ಲೆಟ್ ಲಡ್ಡು ಮಿಶ್ರಣದ ಹಿಟ್ಟು ಒಂದು ಸ್ವಲ್ಪ ಜೋಳದ ಹಿಟ್ಟು ಥರ ಬರುತ್ತೆ ಅಲ್ವಾ, ಸ್ವಲ್ಪ ಅಂಟಾಗಿ ಇರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಫುಲ್ಲು ಒಡೆದೋಗ್ಬಿಡ್ತವೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಬಂದಿದೆ. ಒಮ್ಮೆ ಮಾಡಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.